ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಹಲೋ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ಕೇಳಿಸ್ತಾ ಇದೆ. ಸರ್, ನೀವು ಟಿವಿ ವಾಲ್ಯೂಮ್ನ ಕಮ್ಮಿ ಕೊಟ್ಟು ದಯವಿಟ್ಟು ಬೇರೆ ಕಡೆ ಬಂದು ನಿಂತು ಮಾತಾಡಿದ್ರೆ ಬಹಳ ಒಳ್ಳೇದು. ನೀವು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ. ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ಅವರೇ, ನಮ್ಮ ಬಗ್ಗೆ ಮೇಡಮ್ ಅವರೇ. ಓಕೆ, ನೀವು ಹುಟ್ಟಿರುವಂತಹ ದಿನಾಂಕ ಮತ್ತೆ ಸಮಯ ಹೇಳಿ. ಮೇಡಮ್ 20/6/1985 ಮೇಡಮ್. 20/6/1985. ಸಮಯ ಮೇಡಮ್ ಸಮಯ ಗೊತ್ತಿಲ್ಲ ಮೇಡಮ್ ಅವರೇ. ಓಕೆ, ನಿಮ್ಮ ಹೆಸರು ಯಾವುದು ಸರ್? ಬಹಳ ಸಮಸ್ಯೆ ಮೇಡಮ್, ಹಣಕಾಸಿನ ಬಹಳ ಸಮಸ್ಯೆ. ನಿಮ್ಮ ಹೆಸರೇನು ಸರ್? ದುಡ್ಡು ಕೈಗೆ ಹತ್ತಲ್ಲ ಮೇಡಮ್. ಹಲೋ 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 ಸರ್, ಕೇಳಿಸ್ತಾ ಇಲ್ಲ ಅವ್ರಿಗೆ? ಹಲೋ ಸರ್, ಕೇಳಿಸ್ತಿದೀಯಾ? ಮೇಡಮ್ ಅವ್ರೆ, ಕೇಳಿಸ್ತಾ ಇದೆ. ಸರ್, ನಿಮ್ಮ ಪುನರ್ವಸು ನಕ್ಷತ್ರ ಕಟಕ ರಾಶಿ ಬರುತ್ತೆ ನಿಮ್ದು. ಏನ್ ಕೆಲಸ ಮಾಡ್ತಿದ್ದೀರಾ? ಏನ್ ಕೆಲಸ ಮಾಡ್ತಿದ್ದೀರಾ ಅಂದೆ. ಮೇಡಮ್ ರೈತರ ಕೆಲಸ ಮೇಡಮ್ ಅವರೇ. ಕೂಲಿ ಕೆಲಸ ಮೇಡಮ್ ಅವರೇ. ರೈತರ ಕೆಲಸ. ಒಂದ್ ನಿಮಿಷ, ನಿಮ್ಮ ಮನೇಲಿ ಏನಾದ್ರು ಕೆಟ್ಟದ್ ನಡೆದಿದ್ಯಾ ಇವಾಗ? ಮೇಡಮ್ ಅವರೇ, 2025 ಮೇಲೆ 2025, 23 ಏನಾದ್ರು ಕೆಟ್ಟ ಘಟನೆಗಳು ನಡೆದಿದ್ಯಾ? ಹೇಳಿ ಸರ್. ಸರ್, ಕೇಳಿಸ್ತಿದ್ಯಾ? ನೋಡಿ, ರೈತರು ಕೆಲಸ ಮಾಡ್ತಾರಂತೆ, ಗೊತ್ತಿಲ್ಲ ಅವ್ರಿಗೆ ಕಮ್ಯುನಿಕೇಟ್ ಕ್ಲೀನ್ ಆಗಿ ಆಗ್ತಾ ಇಲ್ಲ. ಪಾಪ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ನೋಡಿ, ನಿಮ್ಗೆ 6ನೇ ಮನೆ 5ನೇ ಮನೆಯಲ್ಲಿ ಶುಕ್ರ ಮತ್ತೆ ರಾಹು ಇದಾರೆ. ಸಪ್ತಮದಲ್ಲಿ. ಆಮೇಲೆ ಟಿವಿ ಹಾಕೊಂಡು ನೋಡಿ ಸರ್, ಕೇಳಿಸುತ್ತೆ. ರಿಪೀಟ್ ನೋಡಿ, ಅದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಹೇಳಿರ್ತೀನಿ, ಸೂರ್ಯ ಬುಧ ಕುಜ ಸಪ್ತಮದಲ್ಲಿ ಇದಾರೆ. ಇವರು ಮದ್ವೆ ಆದ್ಮೇಲೆ ಇವರು ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವ್ರ ಮನೆಯವ್ರಿಗೂ ತುಂಬಾ ಕ್ರಾಶಸ್, ತುಂಬಾ ಜಗಳಗಳು ಇವೆಲ್ಲ ನಡೀತಾ ಇರುತ್ತೆ. ಕುಟುಂಬದ ಸಮಸ್ಯೆ ಜಾಸ್ತಿ ಇರುತ್ತೆ. ಹಲೋ, ಕೇಳಿಸ್ತಿದ್ಯಾ ಸರ್? ಇವ್ರ ಮನೇಲಿ ಏನಾದ್ರೂ ಒಂದು ಕೆಟ್ಟ ಒಂದು ಘಟನೆಗಳು 25 ಮೇಲೆ ನಡೆದಿರುತ್ತೆ ಅಂತ ಹೇಳುತ್ತೆ. 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಗುರು ಇದ್ದಾರೆ, ಲಗ್ನಾಧಿಪತಿ ಗುರು. ಇವ್ರಿಗೆ 2ನೇ ಮನೆಯಲ್ಲಿ ಇರೋದು ಒಂದು ಯೋಗನೆ ಅಂತ ಹೇಳ್ಬೋದು. ಬಟ್ ಇವರು ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಸ್ವಲ್ಪ, ಯಾಕಂದ್ರೆ ಶುಕ್ರ ಮತ್ತೆ ರಾಹು ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗೊತ್ತಿಲ್ಲ, ಇವರು ಬ್ರೇಕಪ್ ಆಗಿರ್ಬೋದು ಅಥವಾ ಅನ್ಯ ಹೆಂಗಸರನ್ನ ಇವರು ಏನಾದ್ರೂ ಕೆಟ್ಟದಾಗಿ ನೋಡಿರೋದಾಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಈ ತರದಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಅದರಿಂದ ಯಾವ್ದಾದ್ರು ಒಂದು ಶಾಪ ಕೂಡ, ಹೆಣ್ಣಿನ ಶಾಪ ಕೂಡ ಇವ್ರಿಗಿರುತ್ತೆ ಅಂತ ಹೇಳುತ್ತೆ. ಯಾರಾದ್ರೂ ನೊಂದ್ಕೊಂಡು ಏನಾದ್ರೂ ಅಂದ್ಬಿಟ್ಟೋಗಿದ್ರೆ ಅದು ಕೂಡ ಇವರ ಮನೆಗೆ ಆಗುತ್ತೆ. ಅದು ಹೆಣ್ಣು ಅಂತ ಅಂದ್ರೆ ಯಾರು ಬೇಕಾದ್ರೂ ಆಗಿರ್ಬೋದು, ತಂದೆ, ತಾಯಿ, ಚಿಕ್ಕಮ್ಮ, ಅಕ್ಕ, ತಂಗಿ, ಯಾರು ಬೇಕಾದ್ರೂ ಆಗಿರ್ಬೋದು. ಅವರ ಒಂದು ಶಾಪ ಇವ್ರ ಮನೆಗಿದೆ ಅಂತ ಹೇಳುತ್ತೆ. ಅದಕ್ಕೆ ಇವರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಪರಿಹಾರ ಅಂತಂದ್ರೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಬ್ರೇಸ್ಲೆಟ್ ಮುಖಾಂತರ ಕೊಡ್ತೀವಿ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಿ ಸರ್. ಎಸ್ ಮ್ಯಾಮ್. ಇನ್ನು ಫೇಸ್ಬುಕ್ಕಲ್ಲಿ ಲೈವ್ ಹೋಗ್ತಾ ಇದೆ, ಅಲ್ಲೂ ಸಹ ಸಾಕಷ್ಟು ಕಮೆಂಟ್ಸ್ ಬಂದಿದೆ. ಅನುಗೌಡ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅವ್ರು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಬಂದು 1986 27 10ನೇ ತಿಂಗಳು 2:30 AM. ಇವರ ರಾಶಿಗೆ ಬೆಸ್ಟ್ ಕ್ರಿಸ್ಟಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಇವ್ರದ್ದು. ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಅಂತಂದ್ರೆ ಬೆಸ್ಟ್ ಕ್ರಿಸ್ಟಲ್ಸ್ ಅಂತ ಬಂದಾಗ ಖಂಡಿತ ಇವ್ರಿಗೆ ಯಾವ ಒಂದು ಟೈಮ್ ನಡೀತಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವ್ರಿಗೆ ಬಂದು ಇವಾಗ ಸೂರ್ಯದಶೆ ನಡೀತಿದೆ. 2026 ಸೂರ್ಯದಶೆ ನಡೀತಿದೆ. ಸೊ ಇವರ ಲಗ್ನಾಧಿಪತಿ ಏನು ಕೂಡ ಅವರೇ ಆಗಿರ್ತಾರೆ, ಸೂರ್ಯನೇ ಆಗಿರ್ತಾರೆ. ಅವರು ಸೂರ್ಯ ಶುಕ್ರ 3ನೇ ಮನೇಲಿ ಇರ್ತಾರೆ. ಅಂದ್ರೆ 3ನೇ ಮನೇಲಿ ಇದ್ದಾಗ ಸೂರ್ಯ ಶುಕ್ರ ಒಟ್ಟಿಗೆ 3ನೇ ಮನೇಲಿ ಇದ್ದಾಗ ಇವ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಇವರ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗಿರ್ಬೋದು ಅಥವಾ ಯಾರಾದ್ರೂ ಫ್ರೆಂಡ್ ಇರ್ಬೋದು. ಇವರೊಂದು ಲೇಡಿನ ಇವರು. ಹೌದು, ಅನುಗೌಡ. ಇವ್ರು ಏನ್ ಕೆಲಸ ಮಾಡ್ತಿದಾರೋ ಗೊತ್ತಿಲ್ಲ ನನಗೆ. ಬಟ್ ಇವರ ಟೈಮು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೂರ್ಯದಶೆ ಚೆನ್ನಾಗಿದೆ. ಇವ್ರಿಗೆ ಸಂಬಂಧಪಟ್ಟಂತಹ ಸ್ಟೋನು ಅಂತ ಬಂದರೆ ನಮ್ಮಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಮಾಣಿಕ್ಯ ಹಾಕ್ಬೋದು. ನಾರ್ಮಲ್ ಆಗಿ ಇವರು ಮಾಣಿಕ್ಯವನ್ನು ಹಾಕ್ಬೋದು. ರೂಬಿ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚೆಚ್ಚು ಯೂಸ್ ಮಾಡ್ಬೋದು. ಇವಾಗ ನಡೀತಾ ಇರೋ ಟೈಮ್ ತುಂಬ ಚೆನ್ನಾಗಿದೆ. ಅದು ಬಿಟ್ಟು ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಇರುತ್ತೆ. ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನು ಅಥವಾ ಮಾಣಿಕ್ಯ, ಇದನ್ನು ತಗೊಂಡೋಗಿ ಇವರು ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ಖಂಡಿತ ಇವ್ರಿಗೆ ಒಳ್ಳೇದಾಗತ್ತೆ.
ಒಳ್ಳೇದು ಅನ್ನೋದಕ್ಕಿಂತ ಇವ್ರು ಏನೇ ಕೆಲಸ ಮಾಡ್ತಿದ್ರು ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಅಂದರೆ ಯಾಕಂದರೆ ಇವ್ರಿಗೆ ಸಪ್ತಮದಲ್ಲಿ ಗುರು ಇರ್ತಾರೆ. ಸಪ್ತಮದಲ್ಲಿ ಗುರು ಇದ್ದು ಸಪ್ತಮ ಅಂತಂದರೆ 7ನೇ ಮನೆ, ಅದು ಶನಿ ಮನೆ ಆಗಿರುತ್ತೆ. ಶನಿ ಬಂದು ಇವರ ಲಗ್ನಕ್ಕೆ 4ನೇ ಮನೇಲಿ ಇರ್ತಾರೆ. ಹಾಗಾಗಿ ಮತ್ತು ಇವರ ಸೂರ್ಯ ಮತ್ತು ಶನಿ, ಸೂರ್ಯನ ಮನೆ ಮತ್ತು ಶನಿ ಮನೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಅದು ನಿಮ್ಮ ವೈಯಕ್ತಿಕ ಪರ್ಸ್ನಲ್ ಪ್ರಾಬ್ಲಮ್ ಅತಿ ಹೆಚ್ಚಿರುತ್ತೆ. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾನು ಹೇಳಿರೋಂಥ ಮಾಣಿಕ್ಯ, ರೂಬಿ, ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ಟೋನು, ಬ್ರೇಸ್ಲೆಟ್ ಆಗಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಮ್ಯಾಮ್ ಒಂದು ಕರೆ ಇದೆ, ಅದನ್ನ ಹಾಗೆ ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಇಲ್ಲಿ ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರು ಹುಟ್ಟಿರುವಂಥ ದಿನಾಂಕ ಮತ್ತೆ ಸಮಯ ಹೇಳಿ. ಅವಳು ಹುಟ್ಟಿದ್ದು 25/8/2004. 2004. ಅವ್ರು ಹುಟ್ಟಿರುವಂಥ ಸಮಯ 12:15 ಬುಧವಾರ. ಅಂದ್ರೆ ಬೆಳಿಗ್ಗೆನ ಸಂಜೆನಾಮ? ಮಧ್ಯಾಹ್ನ. ಹೌದು, ಮಧ್ಯಾಹ್ನ. ನಿಮ್ಮ ಪ್ರಶ್ನೆ ಏನು? ಅವಳಿಗೆ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಲಾಸ್ಟ್ ಸೆಮ್ ಉಂಟು. ಅವಳದು ಯಾವ್ದು ಸೆಲೆಕ್ಟ್ ಆಗ್ತಾ ಇಲ್ಲ, ಕಂಪನಿ ಸೆಲೆಕ್ಟ್ ಆಗ್ತಾ ಇಲ್ಲ, ಕ್ಯಾಂಪಸ್. ಅದಕ್ಕೆ ಅದು ಹೇಗೆ ಏನು ಆಗ್ತದಾ ಇಲ್ವಾ ಅಂತ. ಓಕೆ ಮೇಡಮ್ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಂದೇ ಕಮ್ಯುನಿಕೇಟ್ ಆಗ್ತಿಲ್ಲ, ನಂದೇ ಕೇಳಿಸ್ತಾ ಇಲ್ಲ. ಹಲೋ ಮೇಡಮ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ತೆ. ವಾಯ್ಸ್ ಸ್ಲೋ ಉಂಟು ಮೇಡಮ್. ನೋಡಿ ಮೇಡಮ್, ನಿಮ್ಮ ಮಗಳು ಇವಾಗ ಏನ್ ಮಾಡ್ತಿದ್ದಾರೆ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಓಕೆ ಮೇಡಮ್, ನಿಮ್ಮ ಮಗಳಿಗೆ ಟೈಮು ತುಂಬಾ ಚೆನ್ನಾಗಿದೆ. ಶುಕ್ರದಶೆ ನಡೀತಿದೆ. ನಿಮ್ಮ ಮಗಳಿಗೆ ಟೈಮು ತುಂಬಾ ಚೆನ್ನಾಗಿದೆ. ಶುಕ್ರದಶೆ ನಡೀತಿದೆ. ಆದ್ರೆ ಶುಕ್ರ ಮತ್ತೆ ಶನಿ ನಿಮ್ಮ ಮನೆಗೆ ಸ್ವಲ್ಪ ಜೋರ್ ಮಾತಾಡಿ. ಶುಕ್ರ ಮತ್ತೆ ಶನಿ ಅಷ್ಟಮದಲ್ಲಿದ್ದಾರೆ, ಅಂದ್ರೆ 8ನೇ ಮನೇಲಿ ಇರ್ತಾರೆ. ಸೊ 8ನೇ ಕೇಳಿಸ್ತಿದ್ಯಾ ಈಗ? ಇಲ್ಲ, ವಾಯ್ಸ್ ತುಂಬಾ ಸ್ಲೋ ಉಂಟು. ಅಷ್ಟಮದಲ್ಲಿ ಶುಕ್ರ ಇರ್ತಾರೆ. 10ನೇ ಮನೇಲಿ ಸೂರ್ಯ ಮತ್ತೆ ಬುಧ, ಕುಜ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಗೌರ್ಮೆಂಟ್ ಜಾಬ್ಗೆ ಯಾವ್ದಕ್ಕಾದ್ರೂ ಟ್ರೈ ಮಾಡಿ, ಖಂಡಿತ ಗೌರ್ಮೆಂಟ್ ಜಾಬ್ ಕೂಡ ಸಿಕ್ಕಬಹುದು. ಸರ್ಕಾರಿ ಕೆಲಸ. ನಿಮ್ಮ ಮನೇಲಿ ಯಾರಾದ್ರೂ ಸರ್ಕಾರಿ ಕೆಲಸದವ್ರು ಇದ್ದಾರಾ? ಎಂತ? ನಿಮ್ಮ ಮನೇಲಿ ಯಾರಾದ್ರೂ ಸರ್ಕಾರಿ ಕೆಲಸದವ್ರು ಇದ್ದಾರೆ? ನನ್ನ ಹಸ್ಬೆಂಡ್ ಇದ್ದಾರೆ. ಓಕೆ, ಅದನ್ನ ಹೇಳುತ್ತೆ. ನಿಮ್ಮ ಮನೇಲಿ ಗೌರ್ಮೆಂಟ್ ಜಾಬ್ ಅವ್ರು ಇರ್ತಾರೆ ಅಂತ. ನಿಮ್ಮ ಮಗಳಿಗೆ ಕೂಡ ಟ್ರೈ ಮಾಡ್ಬೋದು, ಖಂಡಿತ ಗೌರ್ಮೆಂಟ್ ಜಾಬ್ ಆಗುತ್ತೆ. ಆದ್ರೆ ನಡೀತಾ ಇರೋ ಟೈಮಲ್ಲಿ ಏನಾದ್ರೂ ಸಣ್ಣ ಅಪಘಾತಗಳಾಗ್ಬೋದು, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಇಂಜಿನಿಯರ್ ಸಿಕ್ಕತ್ತೆ. ಅದಕ್ಕಿಂತ ಮುಖ್ಯವಾಗಿ ಯಾವ್ದಾದ್ರು ಗೌರ್ಮೆಂಟ್ ಒಂದು ಎಕ್ಸಾಮ್ ಅನ್ನ ಬರ್ಸಿ, ಖಂಡಿತ ಅದು ಕೂಡ ನಿಮ್ಮ ಮಗಳಿಗೆ ಪಾಸ್ ಆಗತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ. ಸೊ ನೋಡಿ, ಇವಾಗ ನಡೀತಾ ಇರೋ ದಶಕಾಗಿರ್ಬೋದು, ಅಥವಾ ಸೂರ್ಯ ಮತ್ತೆ ಬುಧ ತುಂಬಾ ಸ್ಟ್ರಾಂಗ್ ಇದಾರೆ ನಿಮ್ಮ ಮಗಳಿಗೆ. ಆ ಒಂದು ಸ್ಟೋನ್ ನಮ್ಮಲ್ಲಿ ಸಿಕ್ಕತ್ತೆ. ಅದನ್ನ ಅವರ ಬೆಡ್ರೂಮ್ ಅಲ್ಲಿ ಇಡಿ, ಖಂಡಿತ ಒಳ್ಳೆ ಕೆಲಸ ಸಿಕ್ಕತ್ತೆ. ನಮ್ಮ ಒಂದು ನಾನು ಇಲ್ಲೇ ಕೇಳ್ಕೊಳ್ತೇನೆ, ಇದು ಸರಿ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಸೂರ್ಯ ಮತ್ತೆ ಬುಧನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನು ನಿಮ್ಮ ಮಗಳ ಬೆಡ್ರೂಮ್ ಅಲ್ಲಿ ಇಡಿ, ಖಂಡಿತ ಒಳ್ಳೆ ಜಾಬ್ ಸಿಕ್ಕತ್ತೆ. ಮತ್ತೆ ಗೌರ್ಮೆಂಟ್ ಕೆಲಸ ಕೂಡ ಅವ್ರಿಗೆ ಆಗತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ. ಒಳ್ಳೇದಾಗ್ಲಿ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ. ಅಲ್ಲೂ ಸಹ ನೀವು ಹುಟ್ಟಿರುವಂತಹ ದಿನಾಂಕ ಮತ್ತು ಸಮಯವನ್ನು ಮೆನ್ಷನ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿದ್ರೆ ಅಲ್ಲೂ ಸಹ ಪರಿಹಾರವನ್ನು ಕೊಡ್ತಾ ಹೋಗ್ತೀವಿ. ಎಸ್ ಮ್ಯಾಮ್, ಇನ್ನು ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಆ ರಾಶಿಗೆ ಸಾಕಷ್ಟು ಅದೃಷ್ಟ ತಂದುಕೊಡುತ್ತೆ ಈ ಮಕರ ಸಂಕ್ರಾಂತಿ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಇನ್ನು 3 ರಾಶಿಗೆ ಅದೃಷ್ಟ ಇದೆ ಅಂತ ಹೇಳಿದ್ರಿ. ಆ ರಾಶಿಗಳು ಯಾವುದು? ನೋಡಿ, ವೃಷಭ ರಾಶಿಯವರು ಅದಕ್ಕೆ ಸಂಬಂಧಪಟ್ಟಂತ ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಅದೃಷ್ಟ ಅನ್ನೋದು ಒದ್ಕೊಂಡು ಬರುತ್ತೆ. ಅದೇ ರೀತಿ ಮುಂದಿನ ರಾಶಿ ಅಂತ ಬಂದಾಗ ತುಲಾರಾಶಿಯವ್ರಿಗೂ ಕೂಡ ತುಂಬಾ ಟೈಮ್ ಚೆನ್ನಾಗಿದೆ. ರಾಶಿಯಾಧಿಪತಿ ಶುಕ್ರ ಕೂಡ ಸುಖ ಸ್ಥಾನಕ್ಕೆ ಬಂದಿದ್ದಾರೆ. ಮತ್ತೆ ಅವರ ಒಂದು ಧನಸ್ಥಾನದ ಅಧಿಪತಿ ಕುಜ ಕೂಡ ಬದಲಾಗ್ತಾ ಹೋಗ್ತಾರೆ. ಅವರು ಕೂಡ ಮಕರ ರಾಶಿಗೆ ಬರ್ತಾರೆ. ಮತ್ತೆ 10ನೇ ಮನೆ ಸೂರ್ಯ, 11ನೇ ಮನೆ ಸೂರ್ಯ ಅಂದ್ರೆ ಲಾಭಸ್ಥಾನದ ಸೂರ್ಯ ಕೂಡ ಅವ್ರಿಗೆ ಮಕರ ರಾಶಿಗೆ ಎಂಟರ್ ಆಗ್ತಿದ್ದಾರೆ. ಅಂದರೆ ಅವರ ಒಂದು ರಾಶಿಯಿಂದ 4ನೇ ರಾಶಿ ಅದಾಗಿರುತ್ತೆ. ನಿಮ್ಮ ಒಂದು ಸುಖ ಸ್ಥಾನ ಏನಾಗಿರುತ್ತೆ, ನಿಮ್ಮ ಮನೆಯ ವಾತಾವರಣ ಎಲ್ಲವೂ ಕೂಡ ತುಂಬ
ತುಂಬ ಚೆನ್ನಾಗಿ ನೀವು ತುಂಬ ಚೆನ್ನಾಗಿ ಆಗ್ತೀರಾ. ನಿಮ್ಮ ಕುಟುಂಬ ಅನ್ನೋದು ಏನಿರುತ್ತೆ, ನಿಮ್ಮ ಕುಟುಂಬದಲ್ಲಿ ಏನೇನೆಲ್ಲ ಕಲಹಗಳಿರುತ್ತೆ, ಫಸ್ಟ್ ಆಫ್ ಆಲ್ ಆ ಕಲಹಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ತುಲಾರಾಶಿಯವ್ರಿಗೆ ಅವರ ಮನೆಯಲ್ಲಿ ಕೋರ್ಟು ಕೇಸು, ಹೆಣ್ಮಕ್ಳಿಂದ ಸಮಸ್ಯೆ, ಮನೆ ಹೆಣ್ಮಕ್ಳಾಗಿರ್ಬೋದು, ಹೊರಗಡೆಯಿಂದ ಹೆಣ್ಮಕ್ಳಾಗಿರ್ಬೋದು, ಹೆಂಗಸರಿಂದ ಜಗಳ ಆಗೋದು, ಇವೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ. ಅಂದರೆ ಇದೆಲ್ಲದರಿಂದ ಮುಕ್ತಿ ಕೂಡ ಪಡಿತೀರಾ. ಮತ್ತು ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಆರೋಗ್ಯ ಸಮಸ್ಯೆನೂ ಕೂಡ ನಿಮಗೆ ತುಂಬ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾರನ್ನೆಲ್ಲ ಕಳ್ಕೊಂಡಿರ್ತೀರಾ, ಅಂದರೆ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ದೂಷಿಸಿ ಹೋಗಿರ್ತಾರೆ ನೋಡಿ, ಅವರು ಕೂಡ ಈ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಬರ್ತಾರೆ, ಒಂದಾಗ್ತಾರೆ ಅಂತ ಹೇಳುತ್ತೆ ನಿಮ್ಮ ರಾಶಿ. ಅದೇ ರೀತಿ ನಿಮ್ಮ ಒಂದು ಬುಧ 12ನೇ ಮನೆಯವನಾಗಿರ್ತಾನೆ. ನಿಮಗೆ 12ನೇ ಮನೆಯವನು ಮತ್ತು 10ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಯಾಕಂದರೆ ಕೆಲಸ ಕಾರ್ಯ ಎಲ್ಲವನ್ನು ಕೂಡ ಅವನೇ ಕೊಡ್ತಾನೆ, ಬುದ್ಧಿಯನ್ನು ಕೂಡ ಅವನೇ ಕೊಡ್ತಾನೆ. ಹಾಗಾಗಿ ನಿಮ್ಮ ಏನು ಬುದ್ಧಿ ಇರುತ್ತೆ, ಅಥವಾ ನೀವು ತುಂಬಾ ನಿಮ್ಮನ್ನು ನಂಬಿಸಿ ಮೋಸ ಮಾಡಿರ್ತಾರೆ, ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಬುದ್ಧಿ ಕಲಿಯುವಂಥ ಒಂದು ಟೈಮು ಇದಾಗಿರುತ್ತೆ. ಯಾಕಂದರೆ ನಮ್ಮ ಶತ್ರುಗಳು ಕೂಡ, ಹಿತಶತ್ರುಗಳನ್ನ ನಾವು ಕಂಡುಹಿಡಿಯೋಕ್ಕಾಗಲ್ಲ. ನಮ್ಮ ಶತ್ರುಗಳು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಟೈಮಲ್ಲಿ ನೊಂದ್ಕೊಳ್ತಾರೆ ಅಂತ ಹೇಳುತ್ತೆ. ಯಾಕಂದರೆ ತುಂಬ ನೊಂದು ಬೆಂದಿರೋವಂಥ ರಾಶಿನೇ ತುಲಾರಾಶಿಯವರಾಗಿರ್ತಾರೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಯಾವ ಒಂದು ಕೆಲಸ ಕಾರ್ಯದಲ್ಲಿರಲಿ, ಅವರು ಸಿನಿಮಾ, ರಾಜಕೀಯ, ಸ್ಪೋರ್ಟ್ಸು, ಸಾಮಾನ್ಯ ಮನುಷ್ಯರು, ತುಂಬ ಅಂಗಡಿಗಳಿಟ್ಟಿರೋರು, ಮತ್ತು ಈ ಬಳೆ ವ್ಯಾಪಾರ ಮಾಡೋರು, ಹೂವಿನ ವ್ಯಾಪಾರ ಮಾಡೋರು, ಯಾಕಂದರೆ ಎಲ್ಲರೂ ಮನುಷ್ಯರು, ಎಲ್ರಿಗೂ ಕೂಡ ಅವ್ರಿಗೆ ಆದ ಒಂದೊಂದು ಪರ್ಟಿಕ್ಯುಲರ್ ರಾಶಿಗಳಿರುತ್ತೆ. ಆ ರಾಶಿಯ ಒಂದು ಫಲಾನುಫಲಗಳೇನಿರುತ್ತೆ ಅದು ಅವರವರ ಕ್ಷೇತ್ರದಲ್ಲಿ, ಯಾಕಂದರೆ ಅವ್ರು ಏನೇ ಕೆಲಸ ಮಾಡಿದ್ರು ಅವರವರ ಕೆಲಸದಲ್ಲಿ ಅವ್ರಿಗೆ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತೀರಾ, ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ. ಮುಖ್ಯವಾಗಿ ನಿಮ್ಮ ಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಅದೇ ರೀತಿ ಸ್ವಲ್ಪ ಮನೆಯಲ್ಲಿ ತುಲಾರಾಶಿಯವರಿಗೆ ಈ ನಮ್ಮಲ್ಲಿ ಸಿಕ್ಕುವಂತಹ ಶತ್ರು ಕಾಟಕ್ಕೆ ಅಂತ ಒಂದು ಬ್ರೇಸ್ಲೆಟು ಮತ್ತು ಒಂದು ಸ್ಟೋನ್. ಯಾಕಂದರೆ ತುಲಾರಾಶಿಯವ್ರಿಗೆ ಹೆವಿ ನೆಗೆಟಿವ್ಸ್ ಜಾಸ್ತಿ, ನೆಗೆಟಿವ್ ಜನಗಳು ಜಾಸ್ತಿ, ಶತ್ರುಗಳು ಜಾಸ್ತಿ, ಹಿತಶತ್ರುಗಳು ಜಾಸ್ತಿ, ಮತ್ತು ಎಲ್ಲೋ ಒಂದು ಕಡೆ ನಿಮಗೆ ಶಾಪ ಹಾಕೋರು ಜಾಸ್ತಿ ಆಗಿರ್ತಾರೆ. ಯಾಕಂದರೆ ಶುಕ್ರ ನಿಮ್ಮ ಮನೆಯ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಾನೆ, ಮತ್ತು ನಿಮಗೆ 12ನೇವನು ಬುಧನೇ ಆಗಿರ್ತಾನೆ. ಅವನು ಕೂಡ ಇವಾಗ ನಿಮಗೆ ಮಕರ ರಾಶಿಗೆ ಬಂದಾಗ ಎಲ್ಲೋ ಒಂದು ಕಡೆ ಶತ್ರುಗಳು ಮಿತ್ರಗಳಾಗುವಂಥ ಒಂದು ಟೈಮ್ ಆಗಿರುತ್ತೆ. ನಿಮ್ಮ ಕುಟುಂಬದವರು ನಿಮ್ಮನ್ನು ಬಿಟ್ಟೋಗಿರೋ ಅಂಥವ್ರು, ನಿಮ್ಮ ಕುಟುಂಬದವರು ಬಂದು ನಿಮ್ಮನ್ನು ಮಾತಾಡಿಸೋದು, ನಿಮ್ಮ ಜೊತೆ ಇರೋದು, ಚೆನ್ನಾಗಾಗೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಕುಟುಂಬದ ಕಲಹ ಇದ್ದೇ ಇರುತ್ತೆ, ಆಮೇಲೆ ಒಂದಾದರೆ ಚೆನ್ನಾಗೇ ಇರ್ತಾರೆ, ಅದರಲ್ಲಿ ಏನಿಲ್ಲ. ಆದರೆ ತುಲಾರಾಶಿಯವರು ಈ ಒಂದು ಶತ್ರು ನಿವಾರಣೆಗೆ ಒಂದು ಸ್ಟೋನ್, ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಾಗ್ತಿದೆ ಅಂದರೆ ಹೊಸ ಶತ್ರುಗಳು ಹುಟ್ಟಾಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ತುಲಾರಾಶಿಯವರು ಕೇರ್ಫುಲ್ಲಾಗಿ ಇದೊಂದನ್ನು ಮಾಡ್ಕೊಳ್ಳಿ. ಮತ್ತು ಕುಜ ತುಂಬ ಚೆನ್ನಾಗಿದ್ದಾನೆ ನಿಮಗೆ. ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ತುಲಾರಾಶಿಯವರು ಮನೆ ಕಟ್ತಾ ಇರ್ತೀರಾ, ಕಾಂಟ್ರಾಕ್ಟ್ಸ್ ಆಗಿರ್ತೀರಾ, ಬಿಲ್ಡರ್ಸ್ ಆಗಿರ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅನ್ನೋದು ಈಗ ಬಂದಿದೆ. ಕುಜನಿಗೆ ಸಂಬಂಧಪಟ್ಟಂತಹ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ಮುಖ್ಯವಾದ ಸ್ಟೋನ್ಗಳು, ತುಂಬ ಲಾಭ ತಂದುಕೊಡುವಂಥದ್ದು ಸ್ಪೆಷಲ್ ಸ್ಟೋನ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಈ ವರ್ಷ ನಾವು ಖಂಡಿತವಾಗ್ಲೂ ನಿಮ್ಮ ಕೈಗೆ ಹಾಕೊಳ್ಳೋದಕ್ಕಿಂತ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪಾಸಿಟಿವ್ ಜಾಸ್ತಿ ಆಗುವಂಥ ಕೆಲವೊಂದು ಸ್ಟೋನ್ಗಳನ್ನು ಕೊಡ್ತಾ ಇದ್ದೀವಿ. ಅದನ್ನು ಇಟ್ಕೊಳ್ಳಿ, ನಿಮ್ಮ ಮನೇಲಿ ಅತಿ ಹೆಚ್ಚು ಅದೃಷ್ಟ ಪಾಸಿಟಿವ್ನ ನೋಡ್ತಾ ಹೋಗ್ತೀರಾ. ಇದು ತುಲಾರಾಶಿಯವರ ಒಂದು ಇದಾಗಿರುತ್ತೆ. ಮತ್ತು ಈ ಸಂಕ್ರಾಂತಿ ಹಬ್ಬಕ್ಕೆ ತುಲಾರಾಶಿಯವರು ಹಸು ಯಾರೆಲ್ಲ ಸಾಕಿರ್ತಾರೆ ಅವ್ರ ಮನೆಗೆ ಹೋಗಿ ಖಂಡಿತವಾಗ್ಲೂ ಹಸುವಿಗೆ ದಾನವನ್ನು ಕೊಡಿ. ಹಸುಗೆ ಹುಲ್ಲು ಆಗಲಿ, ಅದಕ್ಕೆ ಅದು ಏನು ಆಹಾರ ತಗೊಳುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಒಂದು ದುಡ್ಡಾಗಲಿ ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ, ಹುಡ್ಕೊಂಡೋಗಿ ಕೊಡಿ. ಮತ್ತು ಅದಕ್ಕೆ ಯಾವುದಾದ್ರೂ ಒಂದು ವಸ್ತ್ರವನ್ನು ದಾನ ಮಾಡಿ. ಅದು ಹಸುವನ್ನು ಸಾಕ್ತಾ ಇರ್ತಾರಲ್ಲ ಅವರು ಕೂಡ ಸೇರುತ್ತೆ. ಅದು ಕೂಡ ಎಲ್ಲೋ ಒಂದು ಕಡೆ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಮತ್ತು ಅದು ಕಡಲೆಕಾಳು, ಕಡಲೆ ಬೇಳೆಯಿಂದ ತಯಾರಿ ಮಾಡಿರತಕ್ಕಂಥ ಏನಾದರೂ ಒಂದು ತಿನಿಸನ್ನು ಮಾಡ್ಕೊಂಡೋಗಿ ಹಸುವಿಗೆ ಕೈಯಾರೆ ನೀವೇ ತಿನ್ನಿಸ್ಬಿಟ್ಟು ಬನ್ನಿ. ಅದು ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಹಸು ಹೊಡ್ಕೊಂಡು ಯಾರಾದರೂ ನಿಮ್ಮ ಮನೆ ಮುಂದೆ ಬಂದರೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಮತ್ತು ದಕ್ಷಿಣೆಯನ್ನು ಕೊಡಿ. ತುಂಬ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ. ಎಸ್ ಮ್ಯಾಮ್, ಇನ್ನು ಇವತ್ತು ಮಕರ ಸಂಕ್ರಾಂತಿ ವಿಶೇಷವಾಗಿ ಎಲ್ಲ ಭವಿಷ್ಯದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರಿ. ಆದರೆ ಸಮಯದ ಅಭಾವದಿಂದ 2 ರಾಶಿಯವರಿಗೆ ಈ ಮಕರ ಸಂಕ್ರಾಂತಿಯಿಂದ ಯಾವೆಲ್ಲ ಲಾಭ ಬರುತ್ತೆ, ಅವರ ರಾಶಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋದ್ರಿ. ಧನ್ಯವಾದ ಮ್ಯಾಮ್.
ಇಷ್ಟೊತ್ತು ನೋಡಿ ಎಲ್ರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹಬ್ಬವನ್ನು ಖುಷಿಯಾಗಿ ಆಚರಣೆ ಮಾಡಿ. ಹಬ್ಬದ ದಿನ ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬೇಡಿ. ಯಾಕಂದರೆ ನಾವೇನೋ ಒಂದು ದೇವರಿಗೆ ಪೂಜೆ ಆಗಲಿ ಪುನಸ್ಕಾರ ಆಗಲಿ ಮಾಡ್ತೀವಿ ಅಂತಂದರೆ ನಮ್ಮ ಹಾರ್ಟ್ಫುಲ್ಲಾಗಿ ನಮ್ಮ ಆತ್ಮ ಶುದ್ಧಿಯಿಂದ ನಾವು ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆ ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ ಕೇಳಿದ್ರಲ್ವಾ, ಮಕರ ಸಂಕ್ರಾಂತಿಯ ವಿಶೇಷ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಅಂತ. ಈಗಾಗಲೇ ಕ್ರಿಸ್ಟಲ್ ಅಂದರೆ ಮೀತಾ ಅಂದರೆ ಕ್ರಿಸ್ಟಲ್ ಎಂದು ಪ್ರಸಿದ್ಧಿ ಪಡೆದಿರುವಂತಹ ಶ್ರೀಮತಿ ಮಿತಾ ಅವರು ಈಗಾಗಲೇ ಸಾಕಷ್ಟು ತಿಳಿಸ್ತಾ ಬಂದರು. ಅದೇ ರೀತಿಯಾಗಿ ನಾಳೆನೂ ಸಹ ಉಳಿದಿರುವಂತಹ ಸಾಕಷ್ಟು ರಾಶಿಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಮತ್ತೆ ನಾಳೆ 9 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.